ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ನಾಗು 9 ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ತುಂಬ ಇಂಪಾರ್ಟೆಂಟ್ ಚರ್ಚೆಯನ್ನು ತಂದಿದ್ದೀನಿ. ಅಂದರೆ ಪ್ರತಿನಿತ್ಯದ ಒಂದು ಕೃತಜ್ಞತೆ ಭಾಗಗಳಲ್ಲಿ ಇವತ್ತು ಹೇಳ್ತಾ ಇರೋ ಒಂದು ಇಂಪಾರ್ಟೆಂಟ್ 2-3 ಟಿಪ್ಸನ್ನು ನೀವು ಫಾಲೋ ಮಾಡ್ಕೊಂಡು ಹೋದರೆ ನೀವು ಹಣವನ್ನು ಈಸಿಯಾಗಿ ಅಟ್ರ್ಯಾಕ್ಟ್ ಮಾಡಬಹುದು. ಹಣವನ್ನು ಅಟ್ರ್ಯಾಕ್ಟ್ ಮಾಡೋದಕ್ಕೆ ನಾವು ಇವೆಲ್ಲ ಫಾಲೋ ಮಾಡಲೇಬೇಕಂದ್ರೆ ಮಾಡಲೇಬೇಕು. ಈಗಾಗಲೇ ನೀವು ಯೂನಿವರ್ಸ್ಗೆ ಕನೆಕ್ಟ್ ಆಗಿ ಈ ಸಬ್ಜೆಕ್ಟ್ ಬಗ್ಗೆ ನಿಮಗೆ ಅವಗಾಹನೆ ಇದ್ದರೆ ಆ್ಯಸ್ ಇಟ್ ಈಸ್ ನಾನು ಹೇಳೋ ಸೆಂಟೆನ್ಸ್ನ ಪ್ರತಿನಿತ್ಯ ಹೇಳ್ಕೊಳ್ಳಿ. ಇಲ್ಲ ನಾವು ಇವತ್ತೇ ಟ್ರೈ ಮಾಡ್ತಾ ಇರೋದು, ಈ ಒಂದು ಮಾಹಿತಿ ನಮ್ಗೆ ಇವಾಗೇ ಗೊತ್ತಾಗ್ತಾ ಇರೋದು ಅಂದರೆ ಫಸ್ಟ್ ಆಫ್ ಆಲ್ ಕೃತಜ್ಞತೆ ಭಾವನೆಯನ್ನು ವ್ಯಕ್ತಪಡಿಸೋದು ಡೆವಲಪ್ ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ನಡೆಯೋ ಪ್ರತಿಯೊಂದು ವಿಷಯಕ್ಕೆ, ನಿಮಗೆ ನಿಮ್ಮ ಬಳಿ ಬರೋ ಪ್ರತಿಯೊಂದು ವಸ್ತುವಿಗೆ, ಪ್ರತಿಯೊಂದು ಸನ್ನಿವೇಶಕ್ಕೆ, ಪ್ರತಿಯೊಬ್ಬರಿಗೂ ಇಲ್ಲಿ ಕೃತಜ್ಞತೆಯನ್ನು ವ್ಯಕ್ತಪಡಿಸ್ಕೊಳ್ಳಿ. ನೀವು ಇವಾಗಲೇ ಈ ಸಬ್ಜೆಕ್ಟ್ಗೆ ಕನೆಕ್ಟ್ ಆಗ್ತಿದ್ದೀರಾ ಅಂದರೆ, ಇಲ್ಲ ಈಗಾಗಲೇ ನಮ್ಗೆ ಇದ್ರ ಬಗ್ಗೆ ಸ್ವಲ್ಪ ಅವಗಾಹನೆ ಇದೆ ಅಂದರೆ ಮಾತ್ರ ಹೇಳೋ ಸೆಂಟೆನ್ಸ್ನ ಆ್ಯಸ್ ಇಟ್ ಈಸ್ ಹೇಳ್ಕೊಳ್ಳಿ. ಹೊಸದಾಗಿ ಪ್ರಾರಂಭ ಮಾಡೋರು ಸಹ ಈ ಸೆಂಟೆನ್ಸ್ನ ಹೇಳ್ತಾ ಇದ್ರೂ ಸಹ ನಿಮಗೆ ಮನಿ ಅನ್ನೋದು ಚೆನ್ನಾಗಿ ನಿಮ್ಮ ಖರ್ಚು ವೆಚ್ಚಗಳಿಗಾಗಿರಬಹುದು, ಲೈಫ್ ಸ್ಟೈಲ್ಗಾಗಿರಬಹುದು ನಿಮ್ಮ ಹತ್ರ ಬರಲಿಕ್ಕೆ ಅವಕಾಶ ಇರ್ತದೆ. ಅದು ಏನು ಅಂದರೆ ನೀವೇ ಕ್ರಿಯೇಟ್ ಮಾಡ್ಕೊಬೇಕು. ನಿಮಗೇನು ಬೇಕು ಅನ್ನೋದು ನೀವೇ ಕ್ರಿಯೇಟ್ ಮಾಡ್ಕೊಬೇಕು. ನಾನು ನಿನ್ನೇನೂ ಇದೇ ವಿಷಯ ಚರ್ಚೆ ಮಾಡಿದ್ದೀನಿ. ಯಾಕಂದರೆ ನಾವೆಲ್ಲಿ ಕಡಿಮೆ ಆಗಬಾರ್ದು, ಯಾವೊಂದು ವಿಷಯದಲ್ಲಿ ಕಡಿಮೆ ಆಗಬಾರ್ದು. ಅಂದರೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಇಲ್ಲಿ ನಿಮ್ಗೇನು ಬೇಕೋ ಆ ವಿಷಯದಲ್ಲಿ ಬಯಸ್ಕೊಳ್ಳೋದಕ್ಕೆ, ಅಂದರೆ ನಿಮ್ಗೇನು ಬೇಕು ಅಂತ ಇಷ್ಟಪಡ್ತಿದ್ದೀರಾ ಅದನ್ನು ವ್ಯಕ್ತಪಡಿಸೋದಕ್ಕೆ ಹಿಂಜರಿಬಾರ್ದು. ಅಂದರೆ ಕಾಂಪ್ರಮೈಸ್ ಆಗಬೇಡ್ರಿ. ನಿಮ್ಗೇನು ಬೇಕು ಅಂತ ಬಯಸ್ತಿದ್ದೀರಾ, ನೀವು ಹೇಗೆ ಲಕ್ಸುರಿಯಾಗಿ ಇರಬೇಕು ಅಂತಿದ್ದೀರಾ ಅದೇ ಥರ ಇರೋದಕ್ಕೆ ಪ್ರಯತ್ನ ಮಾಡಿ. ಜೊತೆಗೆ ಇಲ್ಲಿ ಯೂನಿವರ್ಸೇ ಮೇಯ್ನ್ ಆಗಿರುತ್ತೆ. ಈ ಕೃತಜ್ಞತೆ ಭಾವನೆ ಅನ್ನೋದು ನಾವು ಬಿಲ್ಡ್ ಮಾಡಿಕೊಂಡ್ರೆ ಯೂನಿವರ್ಸ್ಗೆ ಕನೆಕ್ಟ್ ಆಗೋದು ತುಂಬ ಈಸಿ. ಮನಿನ ಅಟ್ರಾಕ್ಟ್ ಮಾಡೋದು ಅವಾಗ ತುಂಬ ಈಸಿ. ಯಾಕಂದರೆ ಇಲ್ಲಿ ಯೂನಿವರ್ಸ್ ಇಲ್ಲಿ ಇರೋ ಸಂಪತ್ತಿಗೆ ನೀವೇ ರಾಜ ಆಗಿರ್ತೀರ, ಅಂದರೆ ನೀವೇ ಯಜಮಾನ ಆಗಿರ್ತೀರ. ಯಾರು ಈ ರೀತಿ ಥಿಂಕ್ ಮಾಡ್ತಾ ಇದ್ದರೆ ಅವರು ನನಗೆ ದುಡ್ಡು ಬೇಕು, ನನ್ನ ದುಡ್ಡನ್ನ ಚೆನ್ನಾಗಿ ಅಟ್ರ್ಯಾಕ್ಟ್ ಮಾಡಬೇಕು ಅಂತ ಯಾರೆಲ್ಲ ಬಯಸ್ತಾ ಇರ್ತೀರೋ ಅವರೇ ಮೇಯ್ನ್ ಇಲ್ಲಿ. ಓಕೆ, ಇಲ್ಲಿ ಯೂನಿವರ್ಸ್ ಅನ್ನೋದು ನಿಮ್ಮ ಸೇವಕ ಆಗಿರುತ್ತೆ. ಸೊ ನೀವು ಕೇಳೋದೇ ತಡ ಅಷ್ಟೇ. ನಾನು ನಿನ್ನೇನೋ ಅದನ್ನೇ ಹೇಳಿದೆ, ನಿಮ್ಮ ಒಂದು ಥಾಟ್ಸ್ನ ರಿಲೀಸ್ ಮಾಡಿ. ನೀವು ಏನು ಬಯಸ್ತಾ ಇದ್ದೀರಾ, ನಿಮ್ಮ ಇನ್ನರ್ ಮೈಂಡಲ್ಲಿ ನೀವೇನು ಫಿಕ್ಸ್ ಆಗಿದ್ದೀರಾ, ಎಷ್ಟು ಹಣ ಬೇಕು, ಹಣದ ಬಗ್ಗೆ ಆಗಿದ್ರೆ, ರಿಲೇಷನ್ಶಿಪ್ ಆಗಿದ್ರೆ ಯಾವ ರೀತಿ ಇರಬೇಕು, ಮನೆ ಬೇಕಾ ಅಥವಾ ಒಂದು ಆಸ್ತಿ ಬೇಕಾ, ನೀವೇನು ಬಯಸ್ತಾ ಇದ್ದೀರೋ ಅದನ್ನು ರಿಲೀಸ್ ಮಾಡಿ. ನಿಮ್ಮ ಥಾಟ್ಸ್ನ ಭಯ ಇಲ್ಲದೆ ಓಪನ್ ಮೈಂಡ್ ಆಗಿ ರಿಲೀಸ್ ಮಾಡಿ. ಯೂನಿವರ್ಸ್ ಅನ್ನೋದು ಕೈ ಕಟ್ಕೊಂಡು ನಿಂತ್ಕೊಂಡಿರುತ್ತೆ. ನೀವೇನು ಹೇಳ್ತೀರಾ ನಾನು ಮಾಡೋಣ ಅಂತ. ಒಂದು ಯಜಮಾನನಿಗೆ ಸೇವಕ ಯಾವ ರೀತಿ ಕಾಯ್ತಾ ಇರ್ತಾರೋ ಆ ರೀತಿ ಯೂನಿವರ್ಸ್ ಕಾಯ್ತಾ ಇರುತ್ತೆ. ನೀವು ಕೇಳೋದು ಇಂಟೆನ್ಷನ್ ಕ್ಲಿಯರ್ ಆಗಿರಬೇಕು, ಭಯ ಇಲ್ಲದೆ, ಡೌಟ್ ಇಲ್ಲದೆ, ಪಾಸಿಟಿವ್ ಆಗಿರಬೇಕು. ಆದಷ್ಟು ಪಾಸಿಟಿವ್ ಥಾಟ್ಸ್ನೇ ರಿಲೀಸ್ ಮಾಡ್ತಾ ಇರಿ. ನೆಗೆಟಿವ್ ಥಾಟ್ಸ್ ಬೇಡ, ನಮ್ಮ ಸಬ್ಜೆಕ್ಟ್ಗೂ ಬೇಡ, ನಮಗೂ ಬೇಡ. ಯಾಕಂದರೆ ಓನ್ಲಿ ಡೆವಲಪ್ಮೆಂಟ್ ಕಡೆ ಫೋಕಸ್ ಮಾಡೋಣ. ಉನ್ನತಿನ ನೋಡಬೇಕು ಯಾವಾಗಲೂ ಅಷ್ಟೇ. ಡೇ ಬೈ ಡೇ ನಿನ್ನೆಗಿನ ಇವತ್ತು ಚೆನ್ನಾಗಿದೆ ಅಂತ ಅನಿಸ್ಬೇಕು ನಿಮಗೆ. ಸೊ ನಾವು ಉನ್ನತಿ ಕಡೆ, ಡೆವಲಪ್ಮೆಂಟ್ ಕಡೆ ಫೋಕಸ್ ಮಾಡಬೇಕು. ಮತ್ತು ಇಲ್ಲಿ ಹೇಳಲೇಬೇಕಾಗಿರೋದೇನೆಂದರೆ ಈ ಜ್ಯೋತಿಷ್ಯ, ವಾಸ್ತು ಪ್ರತಿಯೊಂದು ಏನಂದರೆ 40% ಮಾತ್ರ ಕೆಲಸ ಮಾಡುತ್ತೆ. ಎಲ್ಲದಕ್ಕಿಂತ ದೊಡ್ಡದು ಅಂದರೆ ಯೂನಿವರ್ಸ್. ಸೊ ಇವೆಲ್ಲ ಒಂದು ಭಾಗ ಮಾತ್ರ ಯೂನಿವರ್ಸಲ್ಲಿ. ಈ ಜ್ಯೋತಿಷಿಗಳು ಎಲ್ಲನೂ ಅಷ್ಟೇ. ನಾನು ಯೂನಿವರ್ಸನ್ನು ನಂಬೋದಿಲ್ಲ, ಅದು ಹೇಗೆ ನಾವು ಅಂದ್ಕೊಂಡಿರೋದಾಗುತ್ತಾ, ನಾವು ಪೂಜೆಗಳೇ ಮಾಡೋದು, ಇವೆಲ್ಲ 40% ರಿಸಲ್ಟ್ ಕೊಡೋದು. ಮೇಯ್ನ್ ಆಗಿರೋದು ಇಲ್ಲಿ ಯೂನಿವರ್ಸೇ. ಮತ್ತು ಜೊತೆಗೆ ಈ ಯೂನಿವರ್ಸ್ಗೆ ಕನೆಕ್ಟ್ ಆಗೋದೇ, ಈ ಹಣ ಸಂಪತ್ತು ಹೊಂದಿರೋದೇ, ಈ ಸಂಪೂರ್ಣತ್ವವಾಗಿ ಇರೋದೇ ಆಧ್ಯಾತ್ಮಿಕತೆ. ಸೊ ಹಾಗಾಗಿ ನೀವು ಸಂಪೂರ್ಣತ್ವವಾಗಿ ಇರೋದಕ್ಕೆ ಟ್ರೈ ಮಾಡಿ. ನಿಮ್ಮ ಒಂದು ಡ್ರೀಮ್ಸ್ನ ಟ್ರೂ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಅಂದರೆ ಸಂಪತ್ತು, ಹಣವನ್ನು ಪಡೆಯೋದಕ್ಕೆ ಏನೆಲ್ಲ ಸ್ಟೆಪ್ಸ್ ಹಾಕ್ಕೊಬೇಕು ಡೇ ಬೈ ಡೇ ಅದನ್ನು ಮಾಡ್ತಾ ಹೋಗ್ತಾ ಇರಿ. ಆವಾಗ ಆಧ್ಯಾತ್ಮಿಕತೆ ಅಂದ್ರೇ ಸಂಪೂರ್ಣತ್ವ ಅಂದರೆ ನಾವು ಎಲ್ಲ ನಮ್ಮ ಡ್ರೀಮ್ಸ್ನ, ನಮ್ಮ ಒಂದು ಲೈಫ್ ಸ್ಟೈಲ್ನ ಪ್ರೂವ್ ಮಾಡ್ಕೊಳ್ಳೋದು. ನಮಗೆ ಹೇಗೆ ಬೇಕೋ ಅದೇ ರೀತಿ ನಾವು ಇರೋದಕ್ಕೆ ಪ್ರೂವ್ ಆನ್ ಮಾಡ್ಕೊಳ್ಳೋದೇ ನಮ್ಮ ಲೈಫು. ಸೊ ಈ ಲೈಫಲ್ಲಿ ನಮ್ಗೆ ಏನೇನು ಬೇಕು ಅಂತ ಬಯಸ್ತಾ ಇದ್ದೀವೋ ಉನ್ನತಿಯಾಗಿ, ಹೇಗೆ ಅಂದರೆ ನಿಮಗೇನು ಬೇಕೋ ಅದಕ್ಕೆ ನೀವು ಹಿಂಜರಿಬಾರದು. ಇದು ಬೇಡ ನನ್ನ ಲೈಫಲ್ಲಿ, ಇದಕ್ಕೆ ನಾನು ಹಕ್ಕದಾರನಲ್ಲ, ನನಗಷ್ಟು ಕೆಪಾಸಿಟಿ ಇಲ್ಲ ಅಂತ ನೀವೇ ಕುಗ್ಗಬಾರದು ಯಾವುದೇ ಒಂದು ವಿಷಯಕ್ಕೆ. ಸೊ ಪ್ರತಿನಿತ್ಯ ನೀವು ಈ ಸೆಂಟೆನ್ಸ್ನ ಹೇಳ್ಕೊಳ್ಳೋಕ್ಕೆ ಟ್ರೈ ಮಾಡಿ. ನಾನು ಈಗಾಗಲೇ ಅಲ್ಲಲ್ಲಿ ಒಂದೊಂದು ಸೆಂಟೆನ್ಸ್ನ ಹೇಳಿದ್ದೀನಿ ಕೆಲವೊಂದು ವಿಡಿಯೋಗಳಲ್ಲಿ. ನೀವು ಫುಲ್ಲು ಮೊದಲಿಂದ ನೋಡ್ಕೊಂಡು ಬಂದಿದ್ರೆ ಇವತ್ತೇ ಈ ವಿಡಿಯೋ ನೋಡ್ತಾ ಇದ್ರೂ ಸಹ ಈ ಸೆಂಟೆನ್ಸ್ನ ಹೇಳ್ಕೊಳ್ಳಿ ಪ್ರತಿನಿತ್ಯ.
ಯಾಕಂದರೆ ನೀವೇ ಇಲ್ಲಿ ಯಜಮಾನ, ಯಾರು ಯಜಮಾನಿ ಅಥವಾ ಯಜಮಾನ, ನೀವೇನು ಬಯಸ್ತಾ ಇದ್ರೆ ಅದು. ಸೊ ಡೈಲಿ ಹೇಳ್ಕೊಳ್ಳಿ, ಐ ಆಮ್ ರಿಚ್ ಅಂತ ಹೇಳ್ಕೊಳ್ಳಿ. ಮತ್ತು ನಾನೇ ಇಲ್ಲಿ ರಾಜ ಅಂತ ಹೇಳ್ಕೊಳ್ಳಿ. ರಾಣಿ ಆಗಿದ್ರೆ ನಾನೇ ರಾಜ, ನಾನೇ ರಾಣಿ ಅಂತ ಹೇಳ್ಕೊಳ್ಳಿ. ಓಕೆ, ನಾನೇ ಸಂಪೂರ್ಣತ್ವ ಹೊಂದಿರೋ ರಾಜ, ನಾನೇ ಸಂಪೂರ್ಣತ್ವವನ್ನು ಹೊಂದಿರೋ ರಾಣಿ, ಈ ರೀತಿ ಹೇಳ್ಕೊಳ್ಳಿ. ಮತ್ತು ನನ್ನ ಜೀವನದಲ್ಲಿ ಹಣ ಸಂಪತ್ತು ಯಾವುದಕ್ಕೆ ಕೊರತೆ ಇಲ್ಲ, ಅಷ್ಟೈಶ್ವರ್ಯಗಳನ್ನು ಹೊಂದಿದ್ದೀನಿ, ಈ ರೀತಿ ಹೇಳ್ಕೊಳ್ಳಿ. ಮತ್ತು ನನ್ನ ಖಾತೆಯಲ್ಲಿ ಯಾವಾಗಲೂ ಪ್ರತಿದಿನ ಅಮೌಂಟ್ ಅನ್ನೋದು ಬಂದು ಬೀಳ್ತಾ ಇದೆ, ಪ್ರತಿದಿನ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಇನ್ಕ್ರೀಸ್ ಆಗ್ತಾ ಇದೆ, ಈ ರೀತಿ ಹೇಳ್ಕೊಬೇಕು ನೀವು. ಮತ್ತು ಕೊನೆಯದಾಗಿ ಕೃತಜ್ಞತೆಯನ್ನು ಥ್ಯಾಂಕ್ ಯು ಅಂತ ಹೇಳ್ತಾ ಇರಬೇಕು. ಹಣಕ್ಕೆ ಹೇಳಬೇಕು, ಯೂನಿವರ್ಸ್ಗೂ ಹೇಳಬೇಕು. ಸೊ ಈ ಸೆಂಟೆನ್ಸ್ನಂತೂ ಹೇಳ್ತಾ ಇರಬೇಕು ನೀವು. ಓಕೆ, ಐ ಆಮ್ ಕಿಂಗ್, ಐ ಆಮ್ ಕ್ವೀನ್ ಅಂತ ಹೇಳ್ತಾ ಇರಿ, ಐ ಆಮ್ ಅಬಂಡೆನ್ಸ್ ಅಂತ ಹೇಳ್ತಾ ಇರಿ, ಈ ರೀತಿ ಹೇಳ್ತಾ ಇರಬೇಕು. ಈ ಥರ ಪಾಸಿಟಿವ್ ಸೆಂಟೆನ್ಸ್ನೆಲ್ಲ ನೀವು ಹೇಳ್ಕೊಂಡು ಬರ್ತಾ ಇದ್ರೆ ಮೈ ಲೈಫ್ ಈಸ್ ಫುಲ್ಫಿಲ್ ವಿತ್ ಅಬಂಡೆನ್ಸ್ ಅಂತ ಹೇಳಬೇಕು. ಅಥವಾ ನನ್ನ ಒಂದು ಪಾಕೆಟಲ್ಲಿ ಹಣ ಯಾವಾಗಲೂ ತುಂಬಿದೆ, ಈ ರೀತಿ ನಿಮಗೆ ಈ ಸೆಂಟೆನ್ಸ್ನ ಪಾಸಿಟಿವ್ ಆಗಿರೋ ಸೆಂಟೆನ್ಸ್ನ ಬರೀರಿ ಅಥವಾ ಹೇಳ್ಕೊತಾ ಇರಿ ಪದೇ ಪದೇ. ನೀವು ಓಪನ್ ಆಗಿ ಹೇಳಬೇಕು, ನಿಮ್ಮ ಥಾಟ್ಸ್ನ ರಿಲೀಸ್ ಮಾಡಬೇಕು, ಕೃತಜ್ಞತೆ ಭಾವನೆಯನ್ನು ಸ್ಟ್ರಾಂಗ್ ಆಗಿ ವ್ಯಕ್ತಪಡಿಸಬೇಕು. ಥ್ಯಾಂಕ್ಸ್ ಅನ್ನೋದನ್ನು ನೀವು ಹೃದಯಪೂರ್ವಕವಾಗಿ ಹೇಳಬೇಕು. ಇದೇ ಮೇನ್ ಕಾನ್ಸೆಪ್ಟ್ ಇಲ್ಲಿ. ಯಾಕಂದರೆ ನೀವು ಹೃದಯಪೂರ್ವಕವಾಗಿ ಕೃತಜ್ಞತೆ ಯಾವತ್ತು ವ್ಯಕ್ತಪಡಿಸ್ತೀರೋ ಆವತ್ತು ನಿಮ್ಮ ಬಳಿ ಹಣ ತಾನಾಗಿ ತಾನು ನಡ್ಕೊಂಡು ಬರ್ತಾ ಇರುತ್ತೆ, ಪಕ್ಕದಲ್ಲೇ ಇರುತ್ತೆ ಈ ಯೂನಿವರ್ಸ್ ನಿಮಗೆ. ಸೊ ನೀವು ಕೃತಜ್ಞತೆ ಭಾವನೆಯನ್ನು ವ್ಯಕ್ತಪಡಿಸ್ತಾ ವೆಲ್ಕಮ್ ಮಾಡಿ ಸಂಪತ್ತನ್ನು. ಸೊ ಈ ಒಂದು ಸೆಂಟೆನ್ಸ್ನೆಲ್ಲ ಡೈಲಿ ಹೇಳ್ಕೊತಾ ಇರಿ. ಆದಷ್ಟು ಬೇಗ ಒಂದು 41 ಡೇಸ್ ಬೇಕಾದರೂ ನೀವು ಇದನ್ನು ಹೇಳಿ ನೋಡಬಹುದು. 1 ಡೇನಲ್ಲಿ ಸಹ ರಿಸಲ್ಟ್ ಇರುತ್ತೆ. ಜೊತೆಗೆ ಇದು ನಾನಿಲ್ಲಿ ಹೇಳ್ತಾ ಇರೋ ಗ್ರಾಬವಿ ಇಲ್ಲಿ ನೀವು ಫಾಲೋ ಮಾಡಿ ನೋಡಬಹುದು. ಈ ರೀತಿ ನೀವು ಗ್ರಾಬವಿ ನಂಬರ್ಸ್ನೂ ನೀವು ಫಾಲೋ ಮಾಡಿ ನೋಡೋದ್ರಿಂದ ರಿಸಲ್ಟ್ ಅನ್ನೋದು ತುಂಬ ಚೆನ್ನಾಗಿದೆ. ಅಂದರೆ ನಾವು ಇದುವರೆಗೂ ಮಾಮೂಲಿಯಾಗಿರೋ ಒಂದು ವ್ಯಕ್ತಿಗಳೇ, ಎಲ್ಲಿವರೆಗೂ ನಾವು ಸಂಪತ್ತು ಹೇಗೆ ಪಡಿಬೇಕು, ಹಣವನ್ನು ಹೇಗೆ ಪಡಿಬೇಕು, ಹೇಗೆ ಅದಕ್ಕೆ ದಾರಿ ಮಾಡ್ಕೊಬೇಕು ಅಂತ ತಿಳಿಯೋವರೆಗೂ. ಆಮೇಲೆ ಒಂದು ಮಹೋನ್ನತವಾದ ವ್ಯಕ್ತಿಗಳಾಗ್ತೀವಿ. ಯಾವ ರೀತಿ ಸಂಪತ್ತನ್ನು ಗಳಿಸೋಷ್ಟು ಧೈರ್ಯ ಬರುತ್ತೆ ನಮಗೆ, ಅದನ್ನು ಯಾವ ರೀತಿ ಬಿಲ್ಡ್ ಮಾಡ್ಕೊಬೇಕು ಅನ್ನೋದು ಅವಗಾಹನೆ ಇರುತ್ತೆ. ಹಣದ ಬಗ್ಗೆ ನಾವು ನೆಗ್ಲಿಜೆನ್ಸಿ ಅನ್ನೋದನ್ನು ಥ್ರೋಔಟ್ ಮಾಡ್ತೀವಿ ಟೋಟಲಿ. ಆವಾಗ ಹಣವನ್ನು ಅಟ್ರ್ಯಾಕ್ಟ್ ಮಾಡೋದಕ್ಕೆ ಅನೇಕ ಮಾರ್ಗಗಳಲ್ಲಿ ಸೋರ್ಸ್ ಅನ್ನೋದನ್ನು ಮಾಡ್ಕೊತೀವಿ. ಸೊ ಹಾಗಾಗಿ ನಾವು ನಾರ್ಮಲ್ ವ್ಯಕ್ತಿಗಳಿಂದ ಮಹೋನ್ನತ ವ್ಯಕ್ತಿಗಳು ಯಾವ ರೀತಿ ಆಗಬೇಕು ಅನ್ನೋದು ಸಹ ಈ ಕೃತಜ್ಞತೆ ಭಾವನೆಯಲ್ಲಿ ಒಂದು ಭಾಗವಾಗಿರುತ್ತೆ. ಸೊ ಕೃತಜ್ಞತೆ ಭಾವನೆಯನ್ನು ಹೆಚ್ಚೆಚ್ಚು ಮಾಡ್ಕೊಳ್ಳಿ, ಡೇ ಬೈ ಡೇ ಹೆಚ್ಚು ಮಾಡ್ಕೊಳ್ಳಿ. ಹಣವನ್ನು ಅಟ್ರ್ಯಾಕ್ಟ್ ಮಾಡೋ ಟಿಪ್ಸನ್ನು ಫಾಲೋ ಮಾಡೋದಂತೂ ಮರೆಯೋಕ್ಕೆ ಹೋಗ್ಬಾರ್ದು. ಯಾಕಂದರೆ ಇಲ್ಲಿ ಹಣ ಯಾವ ರೀತಿ ಅಂದರೆ, ನಾವು ಒಂದು ಮಗುನ ಪ್ರೀತಿ ಮಾಡ್ದಂಗೆ ಡೈಲಿ ಅದಕ್ಕೆ ಬೇಕಾಗಿರೋ ಚಾಕ್ಲೇಟ್, ತಿಂಡಿ ಎಲ್ಲ ಕೊಡಿಸ್ತಾ ಇದ್ರೆ ನಮಗೆ ಫೇವರ್ ಆಗಿರುತ್ತೆ. ನಮ್ಮ ಬಳಿನೇ ಕುತ್ಕೊಂಡಿರ್ತಾಳೆ, ತುಂಬ ಇಷ್ಟಪಡ್ತಾಳೆ, ನಮ್ಮನ್ನು ನಂಬ್ತಾಳೆ. ಅದೇ ರೀತಿಯೇ ಈ ದುಡ್ಡು ಅಷ್ಟೇ. ಈಗಾಗಲೇ ನಾನು ಡಿಸ್ಕಸ್ ಮಾಡಿದ್ದೀನಿ. ನಾವು ಮಗುವನ್ನು ಯಾವ ರೀತಿ ಪ್ರೀತಿ ಮಾಡ್ತೀವೋ ಅದೇ ರೀತಿ ಅದನ್ನು ಪ್ರೀತಿ ಮಾಡಬೇಕು, ಅದಕ್ಕೆ ವೆಲ್ಕಮ್ ಮಾಡಬೇಕು, ಅದಕ್ಕೆ ಅವಾಗವಾಗ ಗಿಫ್ಟ್ ಮಾಡ್ತಾ ಇರಬೇಕು. ಹೇಳೋದ್ನಲ್ಲ, ಹಣವನ್ನು ಸ್ಪರ್ಶಿಸಿ ಇಷ್ಟಪಟ್ಟು ಅದಕ್ಕೆ ಪಪ್ಪಿ ಕೊಡೋದಾಗಲಿ, ಅದನ್ನು ಯಾವಾಗಲೂ ನೀನು ನನ್ನ ಬಳಿ ಬಂದಿರೋದಕ್ಕೆ ಥ್ಯಾಂಕ್ ಯು ಅಂತ ಕೃತಜ್ಞತೆ ಹೇಳ್ತಾನೆ ಇರಬೇಕು. ಈಗ ಹೇಳಬೇಕಂದ್ರೆ ಒಬ್ಬರನ್ನ ಹೊಗಳ್ತಾ ಇದ್ದರೆ ಅವ್ರು ನಿಮ್ಮ ಜೊತೆ ಚೆನ್ನಾಗೇ ಇರುತ್ತೆ, ಬಾಂಡಿಂಗ್ ಅನ್ನೋದು ಚೆನ್ನಾಗಿರುತ್ತೆ. ಆ ರೀತಿ ಹಣವನ್ನು ಹೊಗಳಬೇಕು. ಯಾವುದಕ್ಕೆ ನೀವು ಬಳಸಿರೋದು ಹಣಕ್ಕೆ, ಬರ್ತಾ ಇರೋ ಹಣಕ್ಕೆ, ಇನ್ನೂ ಎಕ್ಸ್ಪೆಕ್ಟ್ ಮಾಡಿರೋ ಹಣಕ್ಕೆ, ಈಗೆಲ್ಲ ಅದಕ್ಕೆ ಥ್ಯಾಂಕ್ ಯು ಹೇಳ್ತಾ ಇರಿ. ಇಲ್ಲಿ ಹೊಗಳೋದು ಅನ್ನೋದಕ್ಕಿಂತ ಕೃತಜ್ಞತೆಯನ್ನು ವ್ಯಕ್ತಪಡಿಸಿ. ಅವಾಗೆ ನಿಮ್ಮ ಜೊತೆ ಅದು ಯಾವಾಗಲೂ ಇರಬೇಕು. ಅಂದರೆ ಪ್ರತಿನಿತ್ಯ ಅದಕ್ಕೆ ಅಂಟ್ಕೊಂಡಿರಬೇಕು. ನೀವು ಯಾವಾಗೋ ಒಂದು ವರ್ಷಕ್ಕೊಮ್ಮೆ ಒಂದು 5 ದಿವಸ ನಾನು ಮನಿ ಮೆಡಿಟೇಷನ್ ಮಾಡಿದ್ದೀನಿ, ಈ ಒಂದು ಸೆಂಟೆನ್ಸ್ ಎಲ್ಲ ಹೇಳ್ಕೊಂಡಿದ್ದೀನಿ, ಮ್ಯಾನಿಫೆಸ್ಟೇಷನ್ ಮಾಡಿದ್ದೀನಿ, ಅಫರ್ಮೇಷನ್ಗಳು ಮಾಡ್ಕೊಂಡಿದ್ದೀನಿ, ಈ ಟಿಪ್ಸ್ ಫಾಲೋ ಮಾಡಿದ್ದೀನಿ, ಈಗ ನನಗೆ ಅವೆಲ್ಲ ಬರ್ತಾ ಇಲ್ಲ ಅಂದರೆ ಆಗಲ್ಲ. ಪ್ರತಿನಿತ್ಯ ಯಾವುದೋ ಒಂದು ಟಿಪ್ನ ಫಾಲೋ ಮಾಡ್ತಾ ಇರಬೇಕು. ನೀವು ಹಣವನ್ನು ಯಾವಾಗಲೂ ಅಂಟ್ಕೊಂಡಿರಬೇಕು. ಅದಕ್ಕೆ ಸಬ್ಜೆಕ್ಟ್ನ ಡೈಲಿ ಅದನ್ನು ಕ್ಯಾಚ್ ಮಾಡ್ತಾ ಇರಬೇಕು. ಅವಾಗೇ ಅದು ನಿಮ್ಮನ್ನು ಕ್ಯಾಚ್ ಮಾಡ್ತಾ ಇರುತ್ತೆ. ನಿಮ್ಮ ಬಳಿ ಅದು ಸದಾ ಕಾಲ ಇರಲಿಕ್ಕೆ ಅವಕಾಶ ಇರ್ತದೆ. ಮೊದಲೇ ಲಕ್ಷ್ಮೀ ದೇವಿ ಚಂಚಲವನ್ನು ಇಷ್ಟಪಡ್ತಾರೆ ಅಲ್ವಾ? ಹಾಗಾಗಿ ಯಾವಾಗಲೂ ಏನೆಲ್ಲ ಹಣವನ್ನು ಪಡೆಯೋದಕ್ಕೆ ನಾವು ಎಷ್ಟು ಎಫರ್ಟ್ ಹಾಕಬೇಕೋ ಅಷ್ಟು ಎಫರ್ಟ್ ಹಾಕಬೇಕು. ಈ ಒಂದು ಮನಿ ಮೆಡಿಟೇಷನಲ್ಲಿ, ಈ ಒಂದು ಟಿಪ್ಸ್ನ ಫಾಲೋ ಮಾಡೋದಲ್ಲಿ ಪಾಸಿಟಿವ್ ಆಗಿರಿ. ಎಲ್ಲ ಆಗುತ್ತೆ ಅಂತ ಮಾಡಿ, ಎಲ್ಲ ನಿಮ್ಮ ಬಳಿ ಬರುತ್ತೆ. ನೀವು ಕೇಳೋದೇ ತಡ ಅಷ್ಟೇ. ಯೂನಿವರ್ಸ್ ರೆಡಿ ಇರ್ತದೆ, ಸದಾಕಾಲ ಸಿದ್ಧವಾಗಿ ಕೈ ಕಟ್ಕೊಂಡಿರ್ತದೆ. ನೀವು ಕೇಳಬೇಕಷ್ಟೇ, ಪಡಿಬೇಕು ನಿಮ್ಮ ಇಷ್ಟಾರ್ಥಗಳನ್ನು. ಇದೇ ನಮ್ಮ ಸಬ್ಜೆಕ್ಟ್. ಕೃತಜ್ಞತೆ ಭಾವನೆಯನ್ನು ವ್ಯಕ್ತಪಡಿಸ್ತಾ ನಿಮ್ಗೇನೆಲ್ಲ ಬೇಕೋ ಜೀವನದಲ್ಲಿ ಅದನ್ನು ವೆಲ್ಕಮ್ ಮಾಡ್ಕೊಳ್ಳಿ. ನೀವು ಫಾಲೋ ಮಾಡಿ ನೋಡಬಹುದು.
ಈ ರೀತಿ ನೀವು ಗ್ರಾಬಬಿ ನಂಬರ್ಸ್ನೂ ನೀವು ಫಾಲೋ ಮಾಡಿ ನೋಡೋದ್ರಿಂದ ರಿಸಲ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.